ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸಿಂಪಲ್ ರೈಸು ಮಾಡ್ತಾ ಇದ್ದೇನೆ. ಅದು ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ನಾವು ಹೆಚ್ಚು ತರಕಾರಿ ಹಾಕ್ಕೊಂಡು ಹೆಚ್ಚು ಮಸಾಲೆ ಹಾಕೋಂಗಿಲ್ಲ. ಸ್ವಲ್ಪ ಸಿಂಪಲ್ ರೆಸಿಪಿ, ಸಿಂಪಲ್ ರೈಸ್ ಮಾಡ್ತಾ ಇದ್ದೇನೆ, ನೋಡಬಹುದು ನೀವು. ಚಕ್ಕೆ, ಬಿರಿಯಾನಿ ಎಲೆ, ಒಂದು ಮರಾಠಿ ಮೊಗ್ಗು, ಒಂದು 6 ಮೆಣಸು, ಒಂದು 3 ಲವಂಗ, 2 ಏಲಕ್ಕಿ, 2 ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೇನೆ. ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಅರ್ಧ ಜೀರಿಗೆ, ಕಟ್ ಮಾಡ್ಕೊಂಡಿರೋದು, ನಾನು ಬೀನ್ಸ್ ಕಾಳು ಹಾಕ್ತಾ ಇದ್ದೇನೆ. ನೀವು ಬಟಾಣಿ ಇದ್ರೆ ಬಟಾಣಿನೇ ಹಾಕೊಳ್ಳಿ. ನಾನು ಬೀನ್ಸ್ ಕಾಳು ಹಾಕ್ತಾ ಇದ್ದೇನೆ. ನೀವು ಬಟಾಣಿ ಇದ್ರೆ ಬಟಾಣಿನ ಸೇರಿಸ್ಕೋಬಹುದು. ಎರಡರಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ಳೋಣ. ಅರಿಶಿನ, ರುಚಿಗೆ ತಕ್ಕಂತೆ ಸಾಲ್ಟ್, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗೇನಂತಂದರೆ ಉಪ್ಪು ಮತ್ತು ತರಕಾರಿ ಎಲ್ಲ ಮಿಕ್ಸ್ ಆಗಬೇಕಲ್ವಾ, ಅದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರೈಸ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಹಾಕಿದೆ ಅಲ್ವಾ, ಈಗ ರೈಸು ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಿದೆ, ಯಾವ ಥರ ಕಲರ್ ಕಾಣಿಸ್ತಿದೆ ಅಂತ. ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಕೂಡ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ಅರ್ಜೆಂಟ್ಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಿ ಮಾಡಲಿಕ್ಕಾಗಲ್ಲ ಅಲ್ವಾ, ಇದು ಬೇಗ ಮಾಡ್ಕೋಬೋದು. ಬೀಟ್ರೇಟ್ ಅಂದರೆ ಮಸಾಲೆ ಎಲ್ಲ ತಿಂದಿದವರು ಕೂಡ ಇರ್ತಾರೆ, ಅವರಿಗೆಲ್ಲ ಡಯಟಿಂಗ್ ಇರೋರಿಗೆಲ್ಲ ಇದು ಬೆಸ್ಟು. ಏನಂದರೆ ಕ್ಯಾರೆಟ್, ಬೀನ್ಸ್ ಯಾವುದಾದ್ರೂ ಇದು ಕಾಳುಗಳು, ಕಾಳು ಅಂತಂದರೆ ಈ ನಿಮಗೆ ಬೀನ್ಸ್ ಕಾಳಾಗಿರ್ಬೋದು ಇಲ್ಲ ಬಟಾಣಿ, ಎರಡೂ ಕೂಡ ಯಾವುದ್ರಲ್ಲಾದರೂ ಒಂದಾಗುತ್ತೆ. ಮಕ್ಳಿಗೂ ತುಂಬ ಟೇಸ್ಟ್ ಆಗಿರುತ್ತೆ. ಯಾವುದೇ ಮಸಾಲೆ ಕೂಡ ಹ್ಯಾಡ್ ಆಗಿರಲ್ಲ. ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ಮಿಕ್ಸ್ ಮಾಡೋಣ. ನೋಡಿ ಈ ಥರ ಬಂದಿದೆ ಅಂತ, ಚೆನ್ನಾಗಿ ಬರುತ್ತೆ ರೈಸ್ ಎಲ್ಲ. ನಾನು ಬೆಣ್ಣೆ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಯಾವುದಾದ್ರೂ ಒಂದು ಆಗುತ್ತೆ. ತುಪ್ಪ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಮನೆಗಳಲ್ಲಿ, ನೀವು ಯಾವುದಾದ್ರೂ ಹಾಕ್ಕೊಳ್ಳಿ. ನನ್ನ ಹತ್ರ ಬೆಣ್ಣೆ ಇತ್ತು, ಅದನ್ನು ಹಾಕ್ತಾ ಇದ್ದೇನೆ. ಈಗ ಸಾಲ್ಟು ಮೊದಲೇ ಹಾಕಿದ್ದೇನೆ ನಾನು, ರುಚಿಗೆ ತಕ್ಕಷ್ಟು. ನೀವು ಬೇಕು ಅಂತಂದರೆ ಮತ್ತೆ ಸೇರಿಸ್ಕೋಬೋದು. ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೇನೆ. ಇವಾಗ ಮುಚ್ಚಳ ಮುಚ್ಚಿ ಈಗ ವಿಸಿಲ್ ಹಾಕೊಳ್ಳೋಣ. ಇವಾಗ ಆಗಿದೆ, ಓಪನ್ ಮಾಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ, ಘಮ ಘಮ ಅಂತಿದೆ ನೋಡ್ಬೋದು. ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ.
ಈಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂತಂದರೆ ಇದರಲ್ಲಿ ಖಾರ ಜಾಸ್ತಿ ಆ್ಯಡ್ ಆಗಿಲ್ಲ, ಬರೀ ಒಣಮೆಣಸಿನ್ಕಾಯಿ ಮತ್ತು ಒಂದು 5-6 ಮೆಣಸಿರೋದ್ರಿಂದ ಜಾಸ್ತಿ ಖಾರ ಏನು ಬರಲ್ಲ. ಇದು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಈ ರೆಸಿಪಿನ ನೀವು ಮಾಡಬಹುದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಳಿಗೂ ಕೂಡ ಇದು ಖಾರ ಆಗಲ್ಲ. ನಾನು ಮೊದಲೇ ಹೇಳಿರೋ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.